ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನಾನಿವತ್ತು ನಿಮ್ಮನ್ನೆಲ್ಲ ಕರ್ಕೊಂಡ್ ಬಂದಿರೋದಂದು ಬೋಮಕಾನ್ ಎಕ್ಸ್ಪೋ 2024 ಇಂಡಸ್ಟ್ರಿಯಲ್ ಎಕ್ವಿಪ್ಮೆಂಟ್ ಅಂಡ್ ಟೆಕ್ನಾಲಜಿ ಜಗತ್ತಿನಲ್ಲೇ ಅತಿ ದೊಡ್ಡ ಇವೆಂಟ್ ಇದು. ಪ್ರತಿ ವರ್ಷ ಎಲ್ಲಾ ಕಂಪನಿಗಳು ಅವರವರ ಹೊಸ ಟೆಕ್ನಾಲಜಿಗಳನ್ನ ಶೋಕೇಸ್ ಮಾಡ್ತಾರೆ. ಈ ವರ್ಷ ಇದು ಡಿಸೆಂಬರ್ 11ರಿಂದ 14ರವರೆಗೆ ನಡೀತಾ ಇದೆ. ನಾನು ಮೊದಲನೇ ದಿನನೇ ಹೋಗಿದ್ದೆ. ಎಂಟರ್ ಆಗ್ಬೇಕಾದ್ರೆ ಸುಮಾರು ಜನ ಟಾಟಾ ಮೋಟರ್ ಸ್ಟಾಲ್ ಬಗ್ಗೆ ಮಾತಾಡ್ತಿದ್ರು. ಮಾತಾಡ್ಲೇಬೇಕು ಬಿಡಿ, ಯಾಕೆಂದ್ರೆ ಇನೋವೇಷನ್ ಮತ್ತೆ ಟೆಕ್ನಾಲಜಿ ಅಂತ ಬಂದಾಗ ಟಾಟಾ ಮೋಟರ್ಸ್ ಯಾವಾಗ್ಲೂ ಮುಂಚೂಣಿಲಿರ್ತಾರೆ. ಇಷ್ಟೆಲ್ಲ ಹೇಳಿದ್ಮೇಲೆ ಖಂಡಿತವಾಗ್ಲೂ ನೀವು ಕೇಳ್ತಾ ಇರ್ತೀರಾ, ಏನಿತ್ತು ಗುರು ಅಂತದ್ದು ಸ್ಟಾಲ್ ಅಲ್ಲಿ ಅಂತ ಹೇಳ್ಬಿಟ್ಟು. ಸ್ಟಾಲ್ ಅಲ್ಲಿ ಇದ್ದಂತಹ ಪ್ರಾಡಕ್ಟ್ಸ್ ನ ಎಲ್ಲದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತೀನಿ. ಅಂಡ್ ಜೊತೆಗೆ ಟಾಟಾ ಮೋಟರ್ಸ್ ಏನಕ್ಕೆ ಇಂಡಸ್ಟ್ರಿಯಲ್ ಎಕ್ವಿಪ್ಮೆಂಟ್ ಅಂಡ್ ಟೆಕ್ನಾಲಜಿ ಫೀಲ್ಡ್ ಅಲ್ಲಿ ಕಿಂಗ್ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಬನ್ನಿ, ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೀವು ಮೊದಲನೇದಾಗಿ ನೋಡ್ತಿರೋದು ಜೆನ್ಸೆಟ್ಸ್, ಲೇಟೆಸ್ಟ್ ಜೆನ್ಸೆಟ್ಸ್ ಫ್ರಮ್ ಟಾಟಾ ಮೋಟರ್ಸ್. ಯಾರಾದರೂ ಜೆನ್ಸೆಟ್ ಯೂಸ್ ಮಾಡಿರೋರಿಗೆ ಕೇಳಿ, ಟಾಟಾ ಮೋಟರ್ಸ್ ಜೆನ್ಸೆಟ್ಸ್ ಬಗ್ಗೆ ಹೇಳ್ತಾರೆ. ಇವು ಪವರ್ಫುಲ್, ಎಫಿಷಿಯಂಟ್ ಅಂಡ್ ಬರುವಂತಹ ಅತಿ ಕಠಿಣ ಡಿಮ್ಯಾಂಡ್ಗಳಿಗೆ ಹೊಂದುತ್ತೆ. ಇದರ ಫ್ಯೂಯಲ್ ಎಫಿಷಿಯನ್ಸಿ ಮತ್ತೆ ರಿಲೇಬಿಲಿಟಿಯಿಂದಾಗಿ ಝೀರೋ ಡೌನ್ ಟೈಮ್ ಇರುತ್ತೆ. ಇನ್ನು ಇಂಜಿನ್ ಬಗ್ಗೆ ಹೇಳೋದಾದ್ರೆ ಇದಕ್ಕೆ ಕಾಂಪಿಟೇಷನ್ನೇ ಕಡಿಮೆ. ಪವರ್ ಪ್ಯಾಕ್ ಅಂಡ್ ಇಕೋ ಫ್ರೆಂಡ್ಲಿ ಕೂಡ ಇದೆ. ಇದೆಲ್ಲ ಬಂದ್ಬಿಟ್ಟು ಅಗ್ರಿಕಲ್ಚರ್ಗೆ, ಕನ್ಸ್ಟ್ರಕ್ಷನ್ಗೆ, ಇಂಡಸ್ಟ್ರಿಯಲ್ ಸೆಕ್ಟರ್ಸ್ಗೆ ಇದೆಲ್ಲದಕ್ಕೂ ಕೂಡ ಪರ್ಫಾರ್ಮೆನ್ಸ್ ಅಷ್ಟೇ ಕೊಡಲ್ಲ, ಸಸ್ಟೈನಬಲ್ ಕೂಡ ಇದಾವೆ. ಇನ್ನು ನೆಕ್ಸ್ಟ್ ನೀವು ನೋಡ್ತಿರುವಂಥದ್ದು ಟ್ರೈಲರ್ ಆಕ್ಸೆಲ್ಸ್. ಈ ಟ್ರೈಲರ್ ಆಕ್ಸೆಲ್ಸ್ ಬಂದ್ಬಿಟ್ಟು ತುಂಬಾನೇ ರಗಡ್ ಆಗಿರ್ತವೆ. ಇದೆಲ್ಲ ಬಂದ್ಬಿಟ್ಟು ಟಫೆಸ್ಟ್ ಟೆರೈನ್ಗಳನ್ನ ಹ್ಯಾಂಡಲ್ ಮಾಡೋಕ್ಕೆ ಅಂತಲೇ ಮಾಡಿರುವಂತಹ ಒಂದು ಟ್ರೈಲರ್ ಆಕ್ಸೆಲ್ಸ್ಗಳು. ಡ್ಯೂರಬಿಲಿಟಿ ಅಂತ ಬಂದಾಗ ಮತ್ತು ಲೋಡ್ ಬೇರಿಂಗ್ ಕೆಪಾಸಿಟಿ ಅಂತ ಬಂದಾಗ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ನೇ ರೀಡಿಫೈನ್ ಮಾಡೋ ಥರ ಈ ಒಂದು ಟ್ರೈಲರ್ ಆಕ್ಸೆಲ್ಸ್ಗಳು ಇರುವಂಥದ್ದು. ರಗಡ್ ಮತ್ತು ರಿಜಿಡ್ ಟ್ರೈಲರ್ ಆಕ್ಸೆಲ್ಸ್ ಬೇಕಂತ ಹೇಳಿದ್ರೆ ಇದೇ ಬೆಸ್ಟು ಅಂತ ಹೇಳ್ತೀನಿ. ನನಗೆ ಈ ಒಂದು ಇವೆಂಟಲ್ಲಿ ಒಂದು ಗೊತ್ತಾಗಿದ್ದೇನಪ್ಪ ಅಂತ ಹೇಳಿದ್ರೆ, ಟಾಟಾ ಮೋಟರ್ಸ್ನ ಅಗ್ರಿಗೇಟ್ಸ್ ಬಂದು ಬರೀ ಹಾರ್ಡ್ವೇರ್ ಅಷ್ಟೇ ಅಲ್ಲ, ಇವೆಲ್ಲ ಒಂದು ಸ್ಮಾರ್ಟ್ ಟೆಕ್ನಾಲಜಿ ದಟ್ ಎನೇಬಲ್ಸ್ ರಿಯಲ್ ಟೈಮ್ ಮಾನಿಟರಿಂಗ್ ಆ್ಯಂಡ್ ಎಫಿಷಿಯನ್ಸಿ ಬೂಸ್ಟ್ ಅಂತ. ನನಗಂತೂ ಒಂದು ವಿಷಯ ಅನ್ನಿಸ್ತು ಇಲ್ಲಿ, ದ ಪರ್ಫೆಕ್ಟ್ ಬ್ಲೆಂಡ್ ಆಫ್ ಇನೋವೇಷನ್, ರಿಲೇಬಿಲಿಟಿ ಆ್ಯಂಡ್ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರೆ ಅದು ಬಂದ್ಬಿಟ್ಟು ಟಾಟಾ ಮೋಟರ್ಸ್ ಅವರ ಅಗ್ರಿಗೇಟ್ಸ್ ಅಂತ ಹೇಳ್ಬಿಟ್ಟು. ನಿಮ್ಗೇನು ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.